ಈಗ ಮುನಿಯಪ್ಪ ಅವರು ಇಂಗ್ಲಿಷ್ ಅಲ್ಲಿ ಹೇಳ್ತಾ ಇದ್ದಾರೆ ಐ ಆಮ್ ಹ್ಯಾಪಿ ಅನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ. ವರಿಷ್ಠ ಭೇಟಿ ಬೆನ್ನಲ್ಲೇನೆ ಐ ಆಮ್ ಹ್ಯಾಪಿ ಅಂತ ಹೇಳಿರುವಂತಹ ಸಚಿವ. ಸೊ ಇದು ಯಾವ ರೀತಿಯಾಗಿ ಇದೇನು ಸರ್ಕಾಸ್ಟಿಕ್ ಆಗಿ ಐ ಆಮ್ ಹ್ಯಾಪಿ ಅಂತ ಹೇಳ್ತಾ ಇದ್ರ ಅಥವಾ ನಿಜಕ್ಕೂ ತುಂಬು ಹೃದಯದಿಂದ ನಾನು ಸಂತುಷ್ಟನಾಗಿದ್ದೀನಿ ಅನ್ನುವಂಥ ಒಂದು ಮಾತುಗಳನ್ನ ಹೇಳ್ತಾ ಇದಾರ ಗೊತ್ತಿಲ್ಲ. ಒಟ್ಟಲ್ಲಿ ಮುನಿಯಪ್ಪ ಅವ್ರು ಹೇಳ್ತಾ ಇರುವಂತದ್ದು ಈಗ ವರಿಷ್ಠ ಭೇಟಿ ಆಯ್ತು, ಭೇಟಿ ಆದ ಬೆನ್ನಲ್ಲೇ ಐ ಆಮ್ ಹ್ಯಾಪಿ ಅಂತ ಹೇಳಿ ಮುನಿಯಪ್ಪ ಅವ್ರು ಹೇಳಿರುವಂತದ್ದು. ಬಹುಶಃ ಒಂದು ಬಂಡಾಯ ಅಥವಾ ಒಂದು ಮಟ್ಟಿಗೆ ಒಂದು ಮುನಿಸು ಶಮನ ಮಾಡಿದ್ದಾರಾ? I am happy, no problem. Sir, now you are smiling. Surjewala ji promised you have your grievances. We met Rahul ji, Surjewala ji, Venugopal ji. Smile. They will settle. Yeah, but position is different, sir. So, no problem. You are happy. No. Rahul ji has told I will sort it out. Sir, you are unhappy about the portfolio, sir. What is this? I am happy, no problem. Sir, now you are smiling. Surjewala ji promised you have your grievances. We met Rahul ji, Surjewala ji, Venugopal ji. Smile. They will settle. Yeah, but position is different, sir. So, no problem. You are happy. No. Rahul ji has told I will sort it out. ಮುನಿಯಪ್ಪ ಅವರ ಒಂದು ಮಾತು, ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದೆ. ರಾಹುಲ್ ಗಾಂಧಿ ಹೇಳಿದರೆ ಇದನ್ನೆಲ್ಲವನ್ನು ಕೂಡ ಸೆಟ್ರೇಟ್ ಮಾಡ್ತೀನಿ ನಾನು ಅಂತೇಳಿ. ಸೊ ಹಾಗಾಗಿ ಐ ಆಮ್ ಹ್ಯಾಪಿ, ನನಗೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇಲ್ಲ ಅನ್ನುವಂಥ ಒಂದು ಮಾತುಗಳನ್ನ KH ಮುನಿಯಪ್ಪ ಅವರು ಹೇಳಿದ್ದಾರೆ. ಪ್ರಸನ್ನ, ನಾವು ಈಗ ತಾನೇ ಮುನಿಯಪ್ಪ ಅವರ ಮಾತುಗಳನ್ನ ಕೇಳ್ತಾ ಇದ್ವಿ. ಒಂದು ಇಂಗ್ಲಿಷ್ ಇಂಟರ್ವ್ಯೂನ ಕೊಟ್ಟರು, ಐ ಆಮ್ ಹ್ಯಾಪಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸೊ ಅವರ ಮುಖ ನೋಡಿದ್ರೆ ರಾಹುಲ್ ಗಾಂಧಿ ಅವರ ಕಡೆಯಿಂದ ಯಾವುದೋ ಒಂದು ಭರವಸೆ ಸಿಕ್ಕಿದೆ ಅನ್ನೋ ರೀತಿಯಲ್ಲೇನೆ ಅವರು ಕೂಡ ಅದನ್ನ ಹೇಳ್ತಾ ಇರುವಂಥದ್ದು. ಬಹುಶಃ ಈಗ ಒಂದು ಮುನಿಸಂತೋ ಶಮನ ಆಯ್ತು ಅನ್ನುವಂಥದ್ದನ್ನ ಇಟ್ಕೊಂಡ್ರು ಕೂಡ ರಾಮಲಿಂಗಾರೆಡ್ಡಿ ಅವರನ್ನ ಮನವೊಲಿಕೆ ಮಾಡುವಂಥದ್ದು ಬಹಳ ಕಷ್ಟವಾಗಬಹುದಾ ಅಂತ. ಬಹುಶಃ ರಾಹುಲ್ ಗಾಂಧಿ ಅವರು ಒಂದು ಮಾತು ಕೃಷ್ಣ ಬೈರೇಗೌಡ ಅವರಿಗೆ ಹೇಳಿದ್ರೆ ಬಹುಶಃ ಅವರು ಬಿಟ್ಕೊಡ್ಬಹುದು. ಯಾಕಂದ್ರೆ ಕೃಷ್ಣ ಬೈರೇಗೌಡ ಅವರು ಮತ್ತೆ ರಾಹುಲ್ ಗಾಂಧಿ ಅವರ ಒಂದು ನಡುವಿನ ಒಂದು ಮಾತು ಆ ರೀತಿಯಾಗಿರುತ್ತೆ ಅನ್ನುವಂಥದ್ದನ್ನ ಅನ್ಕೊಂಡ್ರೆ, ಬಟ್ ರಾಮಲಿಂಗಾರೆಡ್ಡಿ ಅವರನ್ನ ಸಮಾಧಾನ ಪಡಿಸೋದು ಹೇಗೆ? ಅವ್ರು ಆಲ್ರೆಡಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಹೊರಟ್ಬಿಟ್ಟಿದ್ದಾರೆ. ನನಗೆ ನಿಮ್ಮ ಸಮಾಧಾನನೂ ಬೇಡ, ನಿಮ್ಮ ಮಾತುಗಳು ಬೇಡ ಅಂತ ಹೇಳಿ. ರಾಮಲಿಂಗಾರೆಡ್ಡಿ ಅವರನ್ನ ಬಿಟ್ಟು ಕ್ಯಾಬಿನೆಟ್ ಅನ್ನ ಮುಂದುವರಿಸಿಕೊಳ್ಳೋದು ಹೋಗೋದಕ್ಕೆ ಸಾಧ್ಯ ಆಗುತ್ತಾ? ಯಾಕಂದ್ರೆ ಮುಂದೆ GBA ಎಲೆಕ್ಷನ್ ಕೂಡ ಬರೋದ್ರಿಂದಾಗಿ. ಪ್ರಸನ್ನ, ರೇಮಾನ್, ಕೃಷ್ಣ ಬೈರೇಗೌಡರನ್ನ ಅಷ್ಟು ಸುಲಭವಾಗಿ ಖಾತೆ ಬದಲಾಯಿಸ್ತಾರೆ ಅಂತ ಹೈಕಮಾಂಡ್ ಅಂದ್ಕೊಳ್ಳಿಕ್ಕಿಲ್ಲ. ಯಾಕೆಂದ್ರೆ ಕೃಷ್ಣ ಬೈರೇಗೌಡರ ಪರ್ಫಾರ್ಮೆನ್ಸ್ ನ ಆಧಾರದ ಮೇಲೆ ಕೃಷ್ಣ ಬೈರೇಗೌಡರಿಗೆ ಒಂದು ಪ್ರಮುಖ ಜವಾಬ್ದಾರಿಯನ್ನ ಕೊಡಲೇಬೇಕು ಅಂತ ಹೇಳಿ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಂಡಿದೆ. ಹೀಗಾಗಿ ತಕ್ಷಣಕ್ಕೆ ಮತ್ತೆ ವಾಪಸ್ ಅವರು ಕಂದಾಯವನ್ನ ಕೇಳ್ತಾ ಇದ್ದಾರೆ. ಕಂದಾಯ ಇಲಾಖೆ ಪರಮೇಶ್ವರ್ ಅವರ ಕೈಗೆ ಹಂಚಿಕೆಯಾಗಿದೆ. ಹೀಗಾಗಿ ಆ ರಿಶಫಲ್ ನ ಮಾಡುವಂತದ್ದು ಮತ್ತೆ ಗೊಂದಲ ಆಗ್ಬೋದು. ಒಂದು, ರಾಮಲಿಂಗಾರೆಡ್ಡಿ ಅವರ ವಿಚಾರದಲ್ಲಿ ಹೈಕಮಾಂಡ್ಗಿಂತ ಹೆಚ್ಚಾಗಿ DK ಶಿವಕುಮಾರ್ ಅವರಿಗೆ ವೈಯಕ್ತಿಕವಾಗಿ ರಾಮಲಿಂಗಾರೆಡ್ಡಿ ಅವರ ಅನುಪಸ್ಥಿತಿ ಒಂದು ದೊಡ್ಡ ಲಾಸ್ ಅಂತ ಹೇಳಬಹುದು. ಯಾಕೆಂದ್ರೆ ಬೆಂಗಳೂರಿನಲ್ಲಿ DK ಶಿವಕುಮಾರ್ ಹಿಡಿತ ಸಾಧಿಸೋದಕ್ಕೆ ರಾಮಲಿಂಗಾರೆಡ್ಡಿ ಅವರ ಕಾಂಟ್ರಿಬ್ಯೂಷನ್, ರಾಮಲಿಂಗಾರೆಡ್ಡಿ ಅವರ ಸಹಕಾರ ತುಂಬಾ ದೊಡ್ಡದಿದೆ. ಅದು ಕಸದ ಸಮಸ್ಯೆಯಿಂದ ಹಿಡಿದು ಟನಲ್ ರೋಡ್ ನ ತನಕವೂ ಕೂಡ ಪ್ರತಿಯೊಂದು ಹಂತದಲ್ಲೂ ಕೂಡ DK ಶಿವಕುಮಾರ್ ಅವರ ಬೆನ್ನೆಲುಬಾಗಿ ನಿಂತವರು ಇದೇ ರಾಮಲಿಂಗಾರೆಡ್ಡಿ ಅವರು. ಇದೀಗ GBA ಚುನಾವಣೆಯ ದೃಷ್ಟಿಯಿಂದ ಅವರ ಪಾತ್ರ ಬಹಳ ಮುಖ್ಯ ಆಗುತ್ತೆ. ಕನಿಷ್ಠ 3-4 ಕಾರ್ಪೊರೇಷನ್ಗಳ ಪೈಕಿ 3 ಕಾರ್ಪೊರೇಷನ್ಗಳ ವಾರ್ಡ್ಗಳಲ್ಲಂತೂ ರಾಮಲಿಂಗಾರೆಡ್ಡಿ ಅವರ ಹಿಡಿತ ಇದ್ದೇ ಇದೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಪೂರ್ಣವಾಗಿ ರಾಮಲಿಂಗಾರೆಡ್ಡಿ ಅವರ ವ್ಯಾಪ್ತಿಗೆ ಬರುತ್ತೆ. ಆ ಎಲ್ಲ ಶಾಸಕರು ಇರಬಹುದು, ಪಕ್ಷಾತೀತವಾಗಿ ಅವ್ರನ್ನ ಸಪೋರ್ಟ್ ಮಾಡುವಂತವ್ರು ಇದ್ದಾರೆ. ಈ GBA ಚುನಾವಣೆ ದೃಷ್ಟಿಯಿಂದ ಇಂಥದ್ದೊಂದು ಹೋಲ್ಡ್ DK ಶಿವಕುಮಾರ್ ಅವರಿಗೆ ರಾಮಲಿಂಗಾರೆಡ್ಡಿ ಅವರ ಕೈಯಿಂದ ಬೇಕೇ ಬೇಕಾಗುತ್ತೆ. ಈ ಕಾರಣಕ್ಕೋಸ್ಕರ ರಾಮಲಿಂಗಾರೆಡ್ಡಿ ಅವರನ್ನ ಮನವೊಲಿಸ್ತಾರಾ ಅನ್ನುವಂಥದ್ದೇ ಈಗ ಇರುವಂತಹ ಪ್ರಶ್ನೆ. KH ಮುನಿಯಪ್ಪ ಅವರು ಹೇಳಿರಬಹುದು ನೋ ಪ್ರಾಬ್ಲಮ್, ಐ ಆಮ್ ಹ್ಯಾಪಿ ಅಂತೇಳಿ. ಆ ಹ್ಯಾಪಿನೆಸ್ ಕೇವಲ ಸಂತೋಷವಾಗಿ ಬಂದಿರೋದಾ ಅಥವಾ ಒಂದು ಡೈರೆಕ್ಷನ್ ನ ಮೇಲೆ ಬಂದಿರೋದಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ರಾಹುಲ್ ಗಾಂಧಿ ಅವರನ್ನ KH ಮುನಿಯಪ್ಪ ಅವರು ಭೇಟಿಯಾಗಿದ್ದಾರೆ. ಭೇಟಿಯಾದಂತಹ ಸಂದರ್ಭದಲ್ಲಿ ನೀವು ಗೊಂದಲ ಕ್ರಿಯೇಟ್ ಮಾಡಬೇಡಿ ಅಂತೇಳಿ ಖಂಡಿತವಾಗಿ ರಾಹುಲ್ ಗಾಂಧಿ ಸೂಚನೆ ಕೊಟ್ಟ ಕಾರಣಕ್ಕೋಸ್ಕರ ಈ ಹ್ಯಾಪಿನೆಸ್, ಅಥವಾ ಇಷ್ಟೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆದ್ಮೇಲೆ ಇನ್ನೇನು ಉಳಿತು ಅನ್ನುವಂತ ಕಾರಣಕ್ಕೋಸ್ಕರ ನೋ ಪ್ರಾಬ್ಲಮ್? ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ತಕ್ಷಣಕ್ಕೆ ಖಾತೆಯನ್ನ ಬದಲಾವಣೆ ಮಾಡ್ಕೊಡ್ತೀವಿ ಅಂತ ಹೇಳಿ ಹೈಕಮಾಂಡ್ ಒಪ್ಪಿದಂತೆ ಕಾಣಿಸ್ತಾ ಇಲ್ಲ. ಯಾಕೆಂತಂದ್ರೆ ಹೈಕಮಾಂಡ್ ಈಗ ಒಂದು ಫಾರ್ಮುಲಾ ಬೇಸ್ ಮೇಲೆ ಒಂದು ಖಾತೆಗಳನ್ನ ಹಂಚಿಕೆ ಮಾಡಿದೆ. ಅದು ಕೂಡ ಹೈಕಮಾಂಡ್ ಸಂಪೂರ್ಣವಾಗಿ ತಾನೇ ಖಾತೆಗಳನ್ನ ಹಂಚಿಕೆ ಮಾಡಿದೆ. KC ವೇಣುಗೋಪಾಲ್ ಅವರು ಕರ್ನಾಟಕದ KPCCಯ ಕಾರ್ಯಾಧ್ಯಕ್ಷರೊಬ್ಬರ ಸಲಹೆ ಸೂಚನೆ ಆಧಾರಗಳ ಮೇಲೆ ಈ ಒಂದು ಖಾತೆ ಹಂಚಿಕೆಯನ್ನ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಈ ಒಂದು ಫಾರ್ಮುಲಾಗಳನ್ನ ರೆಡಿ ಮಾಡಿದ್ದಾರೆ. ಅದರ ಆಧಾರದ ಮೇಲೆ ಖಾತೆ ಹಂಚಿಕೆ ಆಗಿರೋದ್ರಿಂದ ತಕ್ಷಣಕ್ಕೆ ಅದನ್ನ ಬದಲಾಯಿಸ್ತಾರೆ ಅಂತ ಹೇಳೋದಕ್ಕೆ ಕಷ್ಟ ಸಾಧ್ಯವಾಗುತ್ತೆ. ಆದ್ರೆ ಅದನ್ನ ಬಿಟ್ಟು ಅಥವಾ ರಾಮಲಿಂಗಾರೆಡ್ಡಿ ಅವರನ್ನ ಬಿಟ್ಟು ಈ ತರದ ಅಸಮಾಧಾನಗಳನ್ನ ಇಟ್ಕೊಂಡು ಒಂದು ರೀತಿಯ ಬೆಂಕಿಯ ಕೆಂಡದಂತೆ ಸರ್ಕಾರವನ್ನ ನಡೆಸುವಂತದ್ದು DK ಶಿವಕುಮಾರ್ ಅವರಿಗೆ ಎಷ್ಟರ ಮಟ್ಟಿಗೆ ಸುಲಭ, ಇದು ಬಹಳ ಇಂಪಾರ್ಟೆಂಟ್. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರುತ್ತೆ, ಗ್ರಾಮ ಪಂಚಾಯಿತಿ ಚುನಾವಣೆ ಇದೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳು
ಪ್ರಶ್ನೆಗಳಿದಾವೆ. ಅದರಲ್ಲೂ ಕೂಡ ಈ ನಾಯಕರ ಅಸಮಾಧಾನಗಳು ಒಂದು ರೀತಿಯ ಸ್ಫೋಟಗೊಳ್ತಾನೆ ಹೋದ್ರೆ ಮುಂದಿನ ದಿನಗಳಲ್ಲಿ ಅದೊಂದು ಕಲ್ಲು ಮುಳ್ಳಿನ ಹಾದಿಯಾಗುತ್ತೆ. ಈ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ತನಗೂ ಒಂದು ಫ್ರೀಡಮ್ ಸಿಗಲಿ ಅಂತ ಬಯಸಿರಬಹುದು, ಅದನ್ನ ಹೈಕಮಾಂಡ್ ನ ಗಮನಕ್ಕೂ ಕೂಡ ತಂದಿರಬಹುದು. ಆ ತರದ ಫ್ರೀಡಮ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಟ್ರೆ ಸ್ವಲ್ಪ ಬದಲಾವಣೆ ಆಗ್ಬಹುದು. ಇಲ್ಲ ನಾವೇ ಎಲ್ಲವನ್ನು ನಿರ್ಧರಿಸ್ತೀವಿ ಅಂದ್ರೆ ರಾಮಲಿಂಗಾರೆಡ್ಡಿ ಅವರು ಮತ್ತೆ ಎಂಟರ್ ಆಗುವಂತದ್ದು ಯಾಕೋ ಅನುಮಾನ ಅನ್ನುವಂತ ವಾತಾವರಣ ಕಂಡು ಬರ್ತಾ ಇದೆ. ರೆಹಮಾನ್, ಥ್ಯಾಂಕ್ ಯು ಪ್ರಸನ್ನ. ಇನ್ನು